ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಸಿರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಸುಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಇಲ್ಲಿ ಇದರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರು. ಅವರಿಗೆಲ್ಲ ಇದೆಲ್ಲ ಪರಿಚಯ. ಗುಟ್ಕಾಡಲ್ಲೇ ತಿರುಗಾಡಿ ಎಲ್ಲನೂ ಎಲ್ಲ ಗಿಡ ಮರಗಳು ಎಲ್ಲ ಚೆನ್ನಾಗಿ ಗೊತ್ತವ್ರಿಗೆ. ಅದು ಇದೇನಪ್ಪ ಅಂದ್ರೆ ಮೊದಲೊಂದು ಸತಿ ಕೊಟ್ಟಿದ್ದೀನಿ ನಾನು. ಇದು ಬಂದು ದೇವದಾರು ಅಂತ. ದೇವದಾರು ಒಂದು ಹಿಂದೆ ನಮ್ಮ ಋಷಿಗಳು ಆಹಾರ ಇರಲಿಲ್ಲ ಅರಣ್ಯದಲ್ಲಿ. ಅಂಥ ಸಮಯದಲ್ಲಿ ಈ ಒಂದು ಸೊಪ್ಪನ್ನು ಸೇವನೆ ಮಾಡಿ ಅವರು ಜೀವನ ಮಾಡ್ತಾಯಿದ್ರು. ಅಂತಹ ಎಲ್ಲ ವಿಟಮಿನ್ಸು, ಪ್ರೋಟೀನು, ಎಲ್ಲ ರೀತಿಯ ಮಿನರಲ್ಸು ಎಲ್ಲ ರೀತಿಯಲ್ಲಿ ಇದರಲ್ಲಿ ಅಡಕವಾಗಿದೆ. ಈ ಸೊಪ್ಪು ಸಿಕ್ಕುವುದು ಬಹಳ ಕಷ್ಟ, ರೇರ್. ಇದು ಅರಣ್ಯದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಸಿಕ್ಕಲ್ಲ. ಒಂದ್ಸಲಿ ನಮ್ಮ ಸ್ನೇಹಿತರು ಸ್ವಲ್ಪ ಬೀಜ ಸಿಗುತ್ತೆ ಅಂದರು. ಬೀಜ ಸಿಗುತ್ತೆ, ಬಟ್ ಅವ್ರಿಗೆ ಕಲಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅವರೇ ಬಂದು ಇದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ದೇವದಾರು ಅಂತ. ಇದರ ಸೊಪ್ಪು, ಇದರ ಒಂದು ಕಾಂಡ, ಬೇರು ಎಲ್ಲನೂ ನಮಗೆ ಒಂದು ಔಷಧಿಯುಕ್ತ ಇದಾಗುತ್ತೆ. ಜೀರ್ಣಕ್ಕೆ ಮತ್ತು ಕಣ್ಣಿಗೆ ಪ್ರತಿಯೊಂದಕ್ಕೂ ಇದು ಒಂದು ದಿವ್ಯ ಔಷಧಿ ಸ್ನೇಹಿತರೆ. ಇದನ್ನು ನೋಡಿ, ಈ ಥರ ಕಾಯಿ ಇರ್ತದೆ. ಇದು ಕಾಯಿ ಇನ್ನೂ ಹಣ್ಣಾಗಿಲ್ಲ. ಮೇಲ್ಗಡೆ ಒಂದು ಇದು ಸಿಕ್ಕೋದಲ್ಲ, ರೆಡ್ಡಿಶ್ ಅಂತ ಪಿಂಕ್ ಕಲರ್ ಬರ್ತದೆ ಹಣ್ಣಿದು. ಅದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಸ್ನೇಹಿತರೆ. ಇಂಥ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಮ್ಮ ಎಂತಹ ಕಾಯಿಲೆ ಇರಲಿ ನಾವು ಅದನ್ನು ತೊಲಗಿಸ್ಬೋದು. ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಆಸ್ಪತ್ರೆ ಪಾಲಾಗಿ ಹಣ ಖರ್ಚಲ್ದೇ ನಮ್ಮ ಸಮಯ ಸಹ ವೇಸ್ಟ್ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ಅಂತ ಅದು ಬೇಡ. ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರಗಳಿಂದ ನಾವು ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ಬೇರೆ ಒಂದು ಅಕ್ಷರಗಳು ಕೊಡ್ತೀವಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು. ನಮಸ್ಕಾರ.